ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶೇಂಗಾ ಚಿಕ್ಕಿ. ಶಾಪ್ಗಳಲ್ಲೆಲ್ಲ ಯಾವ ರೀತಿ ಸಿಗುತ್ತೆ ನೋಡಿ, ಅದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ 3 ಸ್ಪೂನಷ್ಟು ನಾನಿಲ್ಲಿ ಶುಗರ್ ಹಾಕ್ತಾಯಿದ್ದೀನಿ. ಯಾವ ಕಪ್ಪಿಂದ ನೀವು ಬೆಲ್ಲ ತೊಗೊಂಡಿರ್ತೀರೋ, ಶುಗರ್ ತೊಗೊಂಡಿರ್ತೀರೋ, ಅದೇ ಕಪ್ಪಿಂದ ನೀವು ಶೇಂಗಾ ಸಹ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ಚೆನ್ನಾಗಿ ಇದು ಕರಗಲಿ. ಇದು ಕರಗೋ ತನಕ ಸ್ವಲ್ಪ ಹೈ ಫ್ಲೇಮ್ ಇಡೋಣ. ಕರಗಿದ ಮೇಲೆ ಇದನ್ನು ಲೋ ಫ್ಲೇಮ್ಗೆ ಇಟ್ಬಿಡೋಣ. ಬೆಲ್ಲ ಕರಗೋ ತನಕ ಮಾತ್ರ ಹೈ ಫ್ಲೇಮಲ್ಲಿಡಿ. ಇದು ತುಂಬ ಅಂದರೆ ತುಂಬ ಏರು ಪಾಕ ಬರಬೇಕು. ಶೇಂಗಾ ಉಂಡೆಗಿಂತ ಯಾವ ಪಾಕ ತೊಗೊತೀವೋ ಅದರಿಗಿಂತ ಏರು ಪಾಕ ಬರಬೇಕಿದು. ಇದು ಪಾಕ ಆಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಸ್ಲ್ಯಾಬ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಡ್ತೀನಿ. ಅದು ಬೇಗ ಆಗೋಗುತ್ತೆ ಶೇಂಗಾ ಚಿಕ್ಕಿ, ಹಾಗಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಬಟರ್ ಪೇಪರ್ ಇದ್ದರೆ ತುಂಬ ಒಳ್ಳೆಯದು. ಬಟರ್ ಪೇಪರ್ ಇದ್ದರೆ ಅದಕ್ಕೇನು ತುಪ್ಪ ಹಚ್ಚೋ ಅವಶ್ಯಕತೆ ಇರಲ್ಲ. ಜಸ್ಟ್ ಬಟರ್ ಪೇಪರ್ ಮೇಲೆ ಹಾಕಿದರೆ ಕರೆಕ್ಟಾಗುತ್ತೆ. ನೋಡಿ, ನಾನಿಲ್ಲಿ ಆ ಪಾಕ ನೋಡೋಕ್ಕಾಗಿಯೇ ನಾನಿಲ್ಲಿ ಸ್ವಲ್ಪ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಇವಾಗ ಒಂದು ಸಲ ಚೆಕ್ ಮಾಡೋಣ ಬಂದಿದೆಯಾ ಇಲ್ಲ ಅಂತ. ನೋಡಿ, ಈ ರೀತಿ ನಾವು ಪಾಕ ಹಾಕಿದಾಗ ನೀರಿಗೆ ಈ ರೀತಿ ನೋಡಿ ನೀರಾಗಿ ನೋಡಿ ತೆಗಿಯೋಕ್ಕೆ ಕಷ್ಟವಾಗಿ ಬಂದರೆ ಇದು ಪಾಕ ಆಗಿಲ್ಲ ಅಂತ ಅರ್ಥ. ಇದು ಶೇಂಗಾ ಉಂಡೆಗೆ ಪರ್ಫೆಕ್ಟ್ ಆದಂಥ ಪಾಕ. ಇದು ಇನ್ನೂ ಬಂದಿಲ್ಲ. ಇದು ಇನ್ನೂ 2 ಸೆಕೆಂಡ್ ನೋಡೋಣ. ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದೀಲಿ ಇದು. ನೋಡೋಣ ಇನ್ನೂ ಒಂದು ಸಲ ಪಾಕ ಬಂದಿದೆಯಾ ಅಂತ. ನೋಡಿ, ಹಾಕಿದ ತಕ್ಷಣ ಈ ರೀತಿ ಬೀಳಬೇಕು. ಹಾಗೆ ನಾವು ಕೈಯಿಂದ ತೆಗೆದ ತಕ್ಷಣ ಈ ರೀತಿ ನೀರಿಂದ ಬಂದರೆ, ಹಾಗೂ ಗೊತ್ತಾಗಿಲ್ಲ ಅಂದರೆ ಮೇಲಿಂದ ಒಂದು ಸಲ ಎತ್ತಾಕಿ ಸೌಂಡ್ ಬರುತ್ತೆ ಟಕ್ ಅಂತ. ಆಗ ಇವಾಗ ಪಾಕ ಆಗಿದೆ. ಇವಾಗ ನೋಡಿ, ನಾನಿಲ್ಲಿ 1/4 ಸ್ಪೂನಷ್ಟು ನಾನಿದಕ್ಕೆ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಒಂದು 10 ಸೆಕೆಂಡ್ ಇದು ಗ್ಯಾಸು ಫುಲ್ಲು ಲೋ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಪಾಕನ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಆಮೇಲೆ ನೋಡಿ ಗ್ಯಾಸ್ನ ಆಫ್ ಮಾಡಬೇಕು. ಆಫ್ ಮಾಡಿದ ಮೇಲೆ ನಾವು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಹಾಕೋಣ. ಸ್ವಲ್ಪ ಬೇಗ ನೀವು ಇದನ್ನು ಶೇಂಗಾ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಬೇಗನೆ ಕಲಿಸ್ಕೊಂಡು ನಾವು ಮೊದಲೇ ತುಪ್ಪನ ಹಚ್ಚಿದ್ವಲ್ಲ ಸ್ಲ್ಯಾಬಿಗೆ ಹಾಕಬೇಕು. ಇಲ್ಲ ಅಂದರೆ ಇದು ತುಂಬ ಏರು ಪಾಕ ಆಗಿರೋದ್ರಿಂದ ಪಾತ್ರೆಯಲ್ಲೇ ಗಟ್ಟಿಯಾಗಿ ಹೋಗುತ್ತೆ. ಹಾಗಾಗಿ ಆಮೇಲೆ ಅದು ತೆಗಿಯೋಕ್ಕೆ ಬರಲ್ಲ. ನೋಡಿ, ಇವಾಗ ನಾನಿಲ್ಲಿ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೆ, ಯಾಕಂದರೆ ಅದು ಲಟ್ಸೋಕ್ಕೆ ಬರಲ್ಲ ಅಂತಲೇ. ನೋಡಿ, ತುಂಬ ಬಿಸಿ ಇರುತ್ತೆ. ಹುಷಾರಾಗಿ ಬೇಗ ನಾವು ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪ್ ಮಾಡ್ಕೊಂಬಿಡೋಣ. ತುಂಬ ಬಿಸಿ ಇರುತ್ತೆ. ನೋಡಿ, ಜಸ್ಟ್ ನೋಡಿ ನಾವು ಈ ರೀತಿ ಸೆಟ್ ಮಾಡಿದ ಮೇಲೇ ನೈಫಿಂದ ಯಾವ ಸೈಜಿಗೆ ಬೇಕೋ ಆ ಸೈಜಿಂದ ಜಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅದು ಸೆಟ್ ಆಗುತ್ತೆ. ಅದಾಗದೆ ನಿಮಗೆ ಕೈಗೆ ಬರುತ್ತೆ. ನೋಡಿ, ಜಸ್ಟ್ ಈ ಥರ ಒಂದು ಲೈನ್ ಹಾಕ್ಕೊಂಬಿಡಿ ಸಾಕು. ನೈಫಿಂದ ಯಾವ ಶೇಪಿಗೆ ಬೇಕು ಹಾಗೆ ಯಾವ ಸೈಜಲ್ಲಿ ಬೇಕು ನೋಡಿ ಈ ರೀತಿ ನೀವು ಸೆಟ್ ಮಾಡ್ಕೊಂಬಿಟ್ರೆ ಒಂದು ಅರ್ಧ ಗಂಟೆ ಆದ ತಕ್ಷಣ ಅದು ನೀವು ಯಾವ ರೀತಿ ನೀವು ಎಲ್ಲಿ ಗೆರೆ ಹಾಕಿದ್ದೀರಿ ನೋಡಿ ಕರೆಕ್ಟಾಗಿ ಅದು ಅಲ್ಲೇ ಕಟ್ಟಾಗುತ್ತೆ. ನೋಡಿ, ಓಕೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮುಟ್ಟೋದೇ ಬೇಡ, ಬಿಟ್ಬಿಡೋಣ. ಆಮೇಲೆ ½ ಅವರ್ ಆದಮೇಲೆ ನಾವು ಇದನ್ನು ಚೆಕ್ ಮಾಡೋಣ. ನೋಡಿ ಎಷ್ಟು ಈಸಿಯಾಗಿ ಇದು ಬಂದಿದೆ ಅಂತ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ವಾವ್, ಖಂಡಿತ ನಿಮಗೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಇದು ಫಸ್ಟ್ ಟೈಮ್ ಮಾಡೋರಿಗೂ ಸಹ ಇದು ಫೇಲ್ ಆಗಲ್ಲ. ಸಖತ್ ಈಸಿಯಾಗಿರುತ್ತೆ. ಪಾಕ ಮಾಡೋದೊಂದೇ ಇದರಲ್ಲಿ. ಪಾಕ ಮಾಡೋದ್ರಲ್ಲೂ ಏನೂ ಕಷ್ಟ ಇಲ್ಲ. ಹೇಳಿದಲ್ಲ, ತುಂಬ ಏರು ಪಾಕ ಬಂದರೆ ಸಾಕು ಅಷ್ಟೇ. ಇದು ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆ ನಿಮ್ಮ ಮನೆಯವರಿಗೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.